ಇದು ಡ್ಯೂಮಾಸ್ ಬೀಚ್, ಟಾಪ್ ಹಾಂಟೆಡ್ ಬೀಚಸ್ಗಳಲ್ಲಿ ಬರೋ ಸ್ಥಳ. ಈ ಒಂದು ಹಾಂಟೆಡ್ ಪ್ಲೇಸ್ ಮೇಲೆ ತುಂಬಾ ವಿಡಿಯೋಗಳಿವೆ, ಆದರೆ ಈ ವಿಡಿಯೋನಲ್ಲಿ ಸತ್ಯ ಘಟನೆಯನ್ನ ಪ್ರಾಪರ್ ಆಗಿ ತೋರಿಸಿದ್ದೀನಿ. ದಯವಿಟ್ಟು ವಿಡಿಯೋ ಕೊನೆವರೆಗೂ ನೋಡಿ, ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಲೆಟ್ಸ್ ಬ್ಯಾಕ್ ಟು ದ ಸ್ಟೋರಿ. ಗುಜರಾತ್ನ ಸೂರತ್ ಹತ್ರ ಇರೋ ಒಂದು ಬೀಚ್, ಡ್ಯೂಮಾಸ್ ಬೀಚ್. ಇದು ಹಗಲೊತ್ತಲ್ಲಿ ಟೂರಿಸ್ಟ್ ಪ್ಲೇಸ್ ಮತ್ತು ಕಡಲ ಸುಂದರವಾದ ಅಲೆಗಳ ಶಬ್ದ ಬರುತ್ತೆ. ಆದರೆ ಕತ್ತಲಾದಂತೆ ಈ ಬೀಚ್ ಹತ್ರ ಯಾರೂ ಬರೋಲ್ಲ. ಅಲ್ಲಿನ ಸ್ಥಳೀಯರು ಹೇಳ್ತಾರೆ, ರಾತ್ರಿ ಈ ಜಾಗದಲ್ಲಿ ಯಾರೋ ಅಳುವ ಶಬ್ದ ಬರುತ್ತೆ ಅಂತ. ಒಂದು ರಾತ್ರಿ 12 ಗಂಟೆಗೆ 3 ಜನ ಸ್ನೇಹಿತರು ಮೊಬೈಲ್ನಲ್ಲಿ ವಿಡಿಯೋ ರೆಕಾರ್ಡ್ ಮಾಡ್ತಾ ಬೀಚ್ ಒಳಗೆ ಹೋದರು. ಅವನು ಆ ವಿಡಿಯೋನಲ್ಲಿ ಕೊನೆಯಲ್ಲಿ ಹೇಳಿದ್ದು, ನನ್ನ ಹಿಂದೆ ಯಾರೋ ನಿಂತಾಗೆ ಅನಿಸ್ತಿದೆ, ಆದರೆ ಇಲ್ಲಿ ಯಾರೂ ಇಲ್ಲವಲ್ಲ ಅಂತ ಹೇಳ್ತಾನೆ. ಮರುದಿನ ಪೊಲೀಸ್ ಬೀಚ್ ಹತ್ರ ರೌಂಡ್ ಹಾಕಿದಾಗ ಅವನ ಫೋನ್ ಮಾತ್ರ ಸಿಕ್ಕಿತ್ತು. ಇವತ್ತಿನ ಕಥೆ ಆ ರಾತ್ರಿ ಏನಾಯಿತು ಅನ್ನೋದನ್ನ ನಿಮಗೆ ಹೇಳ್ತೀನಿ. ಅದಕ್ಕೂ ಮುಂಚೆ ನೀವು ನಮ್ಮ HLI ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊಳ್ತೀನಿ. ಇದು ನಿಜವಾಗಿ ಇರುವ ಟಾಪ್ ಹಾರರ್ ಸ್ಥಳ ಎಂದು ಗುರುತಿಸಲ್ಪಟ್ಟಿರೋ ಕಥೆ. ಡ್ಯೂಮಾಸ್ ಬೀಚ್ ಒಂದು ಕಾಲದಲ್ಲಿ ಸ್ಮಶಾನ ಇತ್ತು. ಇಲ್ಲಿ ಸಾವಿರಾರು ಶವಗಳನ್ನು ಸಮುದ್ರದ ಹತ್ತಿರ ಅಂತ್ಯ ಸಂಸ್ಕಾರ ಮಾಡಿದ ಸ್ಥಳ ಇತ್ತು. ಸ್ಥಳೀಯ ಬ್ರಾಹ್ಮಣರು ಹೇಳ್ತಾರೆ, ಇಲ್ಲಿ ಆತ್ಮಗಳಿಗೆ ಮುಕ್ತಿ ಸಿಗಲಿಲ್ಲ ಅಂತ. ಯಾಕಂದ್ರೆ ರಾತ್ರಿ ಹೊತ್ತಲ್ಲಿ ನಗುವ ಶಬ್ದ ಮತ್ತು ಒಮ್ಮೊಮ್ಮೆ ಅಳುವ ಶಬ್ದ ಸಹ ಬರ್ತಿತ್ತು. ಅದಕ್ಕೆ ಅಕ್ಕಪಕ್ಕದವರೆಲ್ಲ ಭಯದಿಂದ ರಾತ್ರಿ ಆ ಬೀಚ್ ಹತ್ರ ಹೋಗ್ತಿರ್ಲಿಲ್ಲ. ಒಮ್ಮೆ ಬೆಂಗಳೂರಿನಿಂದ 3 ಜನ ಸ್ನೇಹಿತರು ಟ್ರಿಪ್ ಪ್ಲಾನ್ ಮಾಡಿ ಬಂದಿದ್ರು. ಅದರಲ್ಲಿ ಅರ್ಜುನ್ ಯೂಟ್ಯೂಬ್ ಬ್ಲಾಗ್ ಮಾಡ್ತಿದ್ದ. ಕಾರ್ತಿಕ್ ಅವನು ಭೂತ ಪ್ರೇತ ಇವೆಲ್ಲ ನಂಬೋಲ್ಲ. ಮತ್ತು ನಿಖಿಲ್ ಅವನು ದೆವ್ವ ಮತ್ತು ದೇವರು ಎರಡರಲ್ಲೂ ವಿಶ್ವಾಸ ಇಕ್ಕುವವ. ಅವರು ಡಿಸೈಡ್ ಮಾಡ್ತಾರೆ, ರಾತ್ರಿ ಡ್ಯೂಮಾಸ್ ಬೀಚ್ ಎಕ್ಸ್ಪ್ಲೋರ್ ಮಾಡೋಣ ಅಂತ. ಅವರು ಸ್ಟೇ ಆದ ರೂಮ್ ವಾಚ್ಮೆನ್ ಎಚ್ಚರಿಕೆ ಕೊಡ್ತಾನೆ, ರಾತ್ರಿ 11 ಗಂಟೆಯ ನಂತರ ಬೀಚ್ಗೆ ಹೋಗಬೇಡಿ, ಸೇಫ್ ಇರೋಲ್ಲ, ಓನ್ಲಿ ಡೇ ಟೈಮಲ್ಲಿ ಹೋಗಿ ಅಂತ. ಮೂವರು ಕುತೂಹಲದಿಂದ ಏಕೆ ಅಂತ ಕೇಳಿದಾಗ ಅಲ್ಲಿ ರಾತ್ರಿ ಹೋದವರು ತುಂಬಾ ಜನ ಮಿಸ್ಸಿಂಗ್ ಆಗಿದ್ದಾರೆ ಅಂತ ಹೇಳ್ದ. ಅವರು ಈ ಮಾತನ್ನ ಕೇಳಿ ನಗ್ತಾರೆ. ಆದರೆ ನಿಖಿಲ್ಗೆ ಸ್ವಲ್ಪ ವಿಚಿತ್ರ ಭಯ ಇತ್ತು. ಆ ವಾಚ್ಮೆನ್ ಅವರಿಗೆ ಒಂದು ಕಾಗದದ ತುಂಡು ಕೊಡ್ತಾನೆ. ಏನಾದರೂ ಹೆಚ್ಚು ಕಡಿಮೆ ಆದರೆ ಇದನ್ನ ಓದಿ ಅಂತ ಅಂತಾನೆ. ಅವರು ಅಲ್ಲಿಂದ ಹೊರಡ್ತಾರೆ. ರಾತ್ರಿ 11:47 ಮೂವರು ಬೀಚ್ ಹತ್ರ ಎಂಜಾಯ್ ಮಾಡುವಾಗ ಅವರ ಹಿಂದಿಂದ ಯಾರೋ ಹೋದಂತಾಗುತ್ತದೆ. ಮೂವರು ಸ್ವಲ್ಪ ಗಾಬರಿಗೊಳ್ತಾರೆ. ಆದರೆ ಹಿಂದೆ ಯಾರೂ ಇರೋದಿಲ್ಲ. ಗಾಳಿಯಿಂದ ಸಮುದ್ರದ ಅಲೆಗಳು ಬರೋ ಶಬ್ದ ಯಾರೋ ಮೆಲ್ಲ ಮಾತಾಡ್ತಿದ್ದಂತೆ ಕೇಳಿಸುತ್ತೆ. ನಿಖಿಲ್ಗೆ ಯಾರೋ ಕಿವಿಯಲ್ಲಿ ಮಾತಾಡಿದಾಗೆ ಆಗುತ್ತೆ. ಕ್ಯಾಮೆರಾ ಆನ್ ಮಾಡ್ತಾನೆ. ಕ್ಯಾಮೆರಾದಲ್ಲಿ ಇವರ ಹಿಂದೆ ಒಬ್ಬ ಹೆಂಗಸು ಬೆನ್ನು ತಿರುಗಿಸಿ ನಿಂತಿರ್ತಾಳೆ. ಅವರು ತಿರುಗಿ ನೋಡ್ತಾರೆ, ಆದರೆ ಹಿಂದೆ ಯಾರೂ ಇರೋಲ್ಲ. ಆದರೆ ಕ್ಯಾಮೆರಾದಲ್ಲಿ ಅವಳು ಇನ್ನೂ ಅಲ್ಲೇ ಕಾಣಿಸ್ತಾಳೆ. ಕಾರ್ತಿಕ್ ಹೆದರಿ ಅಲ್ಲಿಂದ ಓಡುವಾಗ ಅವನ ಕಾಲು ಮರಳಲ್ಲಿ ಸಿಲುಕುತ್ತದೆ. ಮರಳು ಒಳಗಿಂದ ಕೈಗಳು ಹೊರಬಂದು ಅವನ ಕಾಲು ಹಿಡಿಯುತ್ತವೆ. ಸುತ್ತಮುತ್ತ ಸತ್ತ ಮುಖಗಳು, ಸುಟ್ಟ ಶವಗಳ ವಾಸನೆ, ಜೋರಾಗಿ ಕಿರುಚುವ ಶಬ್ದ ಭಯಾನಕ ವಾತಾವರಣ ನಿರ್ಮಾಣ ಮಾಡಿತು. ಅಷ್ಟರಲ್ಲಿ ಸಮುದ್ರದೊಳಗಿಂದ ಸುಟ್ಟಿ ಹೋದ ಅಸ್ಥಿಪಂಜರಗಳು ಕಾಣಿಸುತ್ತವೆ. ಅರ್ಜುನ್ ಜೇಬಲ್ಲಿದ್ದ ಕಾಗದದ ತುಂಡು ತೆಗೆದು ಮಂತ್ರ ಓದೋಕೆ ಶುರು ಮಾಡ್ತಾನೆ. ಸಮುದ್ರದ ಅಲೆಗಳು ಜೋರು ಜೋರಾಗಿ ಬಂಡೆಗಳಿಗೆ ಗುದ್ದಿ ನೀರು ಮೇಲ್ಹಾರ್ತಿತ್ತು. ಒಂದು ಕ್ಷಣ ಎಲ್ಲವೂ ಶಾಂತವಾಗುತ್ತದೆ. ಬೆಳಗ್ಗೆ ಬೀಚ್ ಮೇಂಟೈನ್ ಮಾಡೋ ಗಾರ್ಡ್ಗಳು ಅಲ್ಲಿ ಬಂದಾಗ ಬೀಚಲ್ಲಿ 2 ಜನ ಮಾತ್ರ ಹೊರಬಿದ್ದಿರ್ತಾರೆ. ಕಾರ್ತಿಕ್ ಎಲ್ಲೂ ಕಾಣಿಸಿಲ್ಲ. ಪೊಲೀಸರಿಗೆ ಮಿಸ್ಸಿಂಗ್ ಕಂಪ್ಲೇಂಟ್ ಕೊಡ್ತಾರೆ. ಇವರು ಸಹ ಹುಡುಕ್ತಾರೆ. ಕಾರ್ತಿಕ್ನ ಯಾವ ಸುದ್ದಿಯೂ ಸಿಗೋಲ್ಲ. ಕೆಲವು ದಿನಗಳ ನಂತರ ಪೊಲೀಸ್ ಫೈಲ್ನಲ್ಲಿ ಕೇಸ್ ಕ್ಲೋಸ್ ಆಗುತ್ತೆ. ಅರ್ಜುನ್ ಒಮ್ಮೆ ಅವನ ರೂಮ್ನಲ್ಲಿ ಒಬ್ಬನೇ ಇದ್ದಾಗ ಆವತ್ತಿನ ವಿಡಿಯೋ ನೋಡುವಾಗ ಕ್ಯಾಮೆರಾ ಫ್ರೇಮ್ನಲ್ಲಿ ಕೊನೆಯ ಶಾಟ್ ಕಾರ್ತಿಕನನ್ನು ಒಂದು ಕಪ್ಪು ನೆರಳು ಸಮುದ್ರದೊಳಗೆ ಎಳೆದೊಯ್ತಿತ್ತು. ಅದನ್ನು ನೋಡಿದ ಅರ್ಜುನ್ ಮೈಯೆಲ್ಲ ಬೆವರು. ಡ್ಯೂಮಾಸ್ ಬೀಚ್ ಅದು ಬರೀ ಜನರನ್ನು ಕೊಲ್ಲಲ್ಲ, ಅದು ಜನರನ್ನ ತನ್ನೊಳಗೆ ಮುಳುಗಿಸಿಕೊಳ್ಳುತ್ತದೆ. ಇಂತಹ ನಿಜ ಘಟನೆಯನ್ನು ನೋಡೋದಕ್ಕೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ